ಜಾತ್ರೆ ಆಷಾಢ ಮಾಸದಲ್ಲಿ ನಡೆಯುವಂಥ ಜಾತ್ರೆ, ಪ್ರಸಿದ್ಧ ಜಾತ್ರೆ. ಇದು ಭಟ್ಕಳ ತಾಲೂಕಿನಲ್ಲಿ ಪ್ರಸಿದ್ಧವಾದ ಜಾತ್ರೆ ಮಾರಿ ಕಂಬ ಜಾತ್ರೆ ಅಂತ. ಇದು ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ಹುಣ್ಣಿಮೆಯ ನಂತರದಲ್ಲಿ ಮಾರಿ ಮರವನ್ನು ಕಳೆದು 8 ದಿವಸ ಜಾತ್ರೆ. ನೋಡ್ಲಿಕ್ಕೆ 2 ದಿವಸ ಕಂಡ್ರು, 8 ದಿವಸ ಜಾತ್ರೆ. ಮಂಗಳವಾರ ದಿವಸ ಮಾರಿ ಮರವನ್ನು ಪೂಜಿಸಿ ಅಲ್ಲಿ ಹೊಡೆದು ಅಲ್ಲಿ ಎಲ್ಲ ಪ್ರಥಮ ಹಂತದ ಒಂದು ರೂಪವನ್ನು ಮಾಡ್ತಾರೆ. ಆಮೇಲೆ ಶುಕ್ರವಾರ ದಿವಸ ಮಾರಿಗೆ ಗದ್ದೆ ಅಂದರೆ ಮಣ್ಕೊಳ್ಳಿಲ್ಲರು ವಿಶ್ವಕರ್ಮ ಆಚಾರ್ಯರ ಮನೆಯಲ್ಲಿ ತಂದು ಇರ್ತಾರೆ. ಇದು ಅನಾದಿ ಕಾಲದಿಂದ ನಡೆದಂಥ ಪದ್ಧತಿ. ಅಲ್ಲ ತಂದು ಇವತ್ತು ನೀವು ಮಂಗಳವಾರ ದಿವಸ ಈ ಮಂಗಳವಾರ ಅಂತ ಇವತ್ತು ಮಂಗಳವಾರ ದಿವಸ ಪೂರ್ಣ ಏನು ಬಿಂಬ ರೆಡಿ ಆಗ್ತದೆ. ರಾತ್ರಿ 8 ಗಂಟೆಗೆ 8-9 ಗಂಟೆಗೆ ಪೂಜೆ ಅಂತ ಮಹಾಪೂಜೆ ನಡೀತದೆ. ಇಲ್ಲಿ ಪ್ರತಿಷ್ಠೆ ಪ್ರಥಮ ಪೂಜೆನೇ ಇಲ್ಲಿ ನಡೆಯುವಂಥದ್ದು. ಇಲ್ಲಿ ನಡೆದ ನಂತರ ಇಲ್ಲಿ ಸುವಾಸನೆ ಪೂಜೆ ಮಾಡ್ತಾರೆ, ಸಾವಿರಾರು ಭಕ್ತರು ಬರ್ತಾರೆ. ಆಮೇಲೆ ಇಲ್ಲಿಂದ ಬೆಳಗಿನ ಜಾಮಕ್ಕೆ ಇದನ್ನು ಮೆರವಣಿಗೆ ಮೂಲಕ ಟ್ರಸ್ಟಿಗಳ ಮುಖಾಂತರ ಗುಡಿ ತಗೊಂಡು ಬಂದು ಪ್ರತಿಷ್ಠೆ ಮಾಡ್ತಾರೆ. ಅಲ್ಲೊಂದು 2 ದಿವಸ ಇರ್ತದೆ, ಬುಧವಾರ ಮತ್ತು ಬುಧವಾರ ಊರವ್ರ ಜಾತ್ರೆ ಮಾಡ್ತಾರೆ, ಹೊರಗಿನವ್ರ ಜಾತ್ರೆ ಮಾಡ್ತಾರೆ. ಗುರುವಾರ ದಿವಸ ಊರಿನವ್ರ ಜಾತ್ರೆ ಮಾಡ್ತಾರೆ. ಮಾರನೇ ದಿವಸ ಸಾಯಂಕಾಲ ಸುಮಾರು 5 ಗಂಟೆ ಸಮುದ್ರದಲ್ಲಿ ವಿಸರ್ಜನೆ ಮಾಡುವಂಥ ಪದ್ಧತಿ. ಇದು ಅನಾದಿ ಕಾಲದಿಂದ ನಡ್ಕೊ ಬಂದಿದೆ. ಈ ಮಾರಿ ಜಾತ್ರೆ ಮಾಡೋ ಮೂಲ ಉದ್ದೇಶ ಅಂದರೆ ಇತಿಹಾಸವನ್ನು ಹೇಳುವಂಥದ್ದು. ಊರಿನಲ್ಲಿ ರೋಗ ರುಜಿನ ಬರ್ತೈತೆ, ಅವಾಗ ಮಲೇರಿಯಾ, ಪ್ಲೇಗು, ಅದರಿಂದ ಬರಬೇಕಾದ್ರೆ ಒಂದು ಈ ರೋಗ ರುಜಿನ ನಿವಾರಣೆ ಆಗ್ಬೇಕಾದ್ರೆ ಮಾರಿನೇ ಬಂದು ನಿವಾರಣೆ ಮಾಡ್ತಾನೋ ಒಂದು ಉದ್ದೇಶ. ಅದು ಈ ಎಲ್ಲ ರೋಗ ರುಜಿನ ಹೋಗ್ಬೇಕಾದ್ರೆ ಮಾರಿ ಸಮುದ್ರಕ್ಕೆ ಹೋಗಿ ಅದು ಮಂಗಳವಾರ ದಿವಸ ಮಹಾಚಾರಿಯಾಗಿ ನಮ್ಮಲ್ಲಿ ಪೂಜೆ ಕೊಡ್ತಾರೆ. ಇಲ್ಲಿ ಆಚಾರ್ಯ ಮನೆ ಗದ್ದಿಗೆ ಪೂಜೆ ಬಂದು ಬುಧವಾರ ದಿವಸ ಬೆಳಿಗ್ಗೆ ಮಾರಿಯಾಗಿ ಗುಡಿಯಲ್ಲಿ ಪ್ರತಿಷ್ಠೆ ಆಗ್ತದೆ. ಹಾಗೆ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಹೆಮ್ಮಾರಿಯಾಗಿ ಸಮುದ್ರಕ್ಕೆ ಹೋಗ್ತದೆ ಗುರುವಾರ. ಆವಾಗ ಹೋಗ್ಬೇಕಾದ್ರೆ ಊರಿನಲ್ಲಿರುವಂಥ ಎಲ್ಲ ರೋಗ ರುಜಿನ ಪ್ರತಿಯೊಂದನ್ನು ತಗೊಂಡು ಹೋಗ್ಬೇಕು. ಹಾಗಾಗಿ ಭಟ್ಕಳ ತಾಲೂಕಿನಲ್ಲಿ ರೋಗ ರುಜಿನ ಇಲ್ಲ. ಯಾಕೆಂದರೆ ವರ್ಷಂಪ್ರತಿ ನಡೀತಾ ಇರ್ತದೆ. ಬಾಕಿ ಕಡೆ ಹಂಗೆ ಇಲ್ಲ. ಸಾಮಾನ್ಯ ಆಗ ರೋಗ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಒಂದು ವಿಷಯದಲ್ಲಿ ಏನಾದರೂ ಕೇಳಿದ್ರೆ ಭಟ್ಕಳದಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗ ಇಲ್ಲ. ಪ್ರತಿಯೊಂದು ನೋಡಿ ನೀವು ಬೇಕಾದ್ರೆ ಯಾವುದಾದ್ರೂ ಅದು ಬಂತು ಇದು ಬಂತು, ಯಾವುದು ಮೊನ್ನೆ ಎಲ್ಲ ಮಹಾಮಾರಿ ರೋಗ ಬಂತು, ಯಾವ್ದು ಬಂದರೂ ಅದು ಭಟ್ಕಳಕ್ಕೆ ಅಷ್ಟೊಂದು ಇಫೆಕ್ಟ್ ಆಗಲಿಲ್ಲ ಅಂದರೆ ನನ್ನ ಅನಿಸಿಕೆ.